ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಫ್ರೀಡಂ ಟಿವಿ. ಇದು ಜನಸಾಮಾನ್ಯರ ಚಾನೆಲ್. ಸ್ಫೋಟಕ ಸುದ್ದಿಗಳಿದೆ, ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಕದನ ವಿರಾಮ ಘೋಷಣೆ ಬೆನ್ನಲ್ಲೇ ಗುಡ್ ನ್ಯೂಸ್. ಸೆನ್ಸೆಕ್ಸ್ 2600, ನಿಫ್ಟಿ 700 ಅಂಕಗಳ ಏರಿಕೆ. ಕೊನೆಗೂ ಹೂಡಿಕೆದಾರರು ದಿಲ್ಖುಷ್. ಕಾಂಗ್ರೆಸ್ಸಿನಲ್ಲಿ ಮತ್ತೆ ಪವರ್ ಶೇರಿಂಗ್ ಫೈಟ್. ಬೈ ಎಲೆಕ್ಷನ್ ಬಳಿಕ ಡಿಕೆಶಿ ಹೊಸ ತಂತ್ರ. ಸಿದ್ದು ಆಪ್ತರನ್ನ ಸೆಳೆಯೋದಕ್ಕೆ ಮಹಾ ಸರ್ಕಸ್. ಲೋಕಲ್ ಎಲೆಕ್ಷನ್ ಹೊತ್ತಲ್ಲೇ ದಳಪತಿಗಳು ಫುಲ್ ಆಕ್ಟಿವ್. ಏಪ್ರಿಲ್ 11ಕ್ಕೆ ಬೆಂಗಳೂರಿನಲ್ಲಿ ಬೃಹತ್ ಸಮಾವೇಶ. ಕಾಂಗ್ರೆಸ್ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ತಯಾರಿ. ಮತ್ತೆ ಜನರ ಜೇಬಿಗೆ ಕತ್ತರಿ ಹಾಕುತ್ತಾ ಸರ್ಕಾರ. ಬೈ ಎಲೆಕ್ಷನ್ ಪ್ರಚಾರ ಮುಗಿದ ಬೆನ್ನಲ್ಲೇ ದರ ಏರಿಕೆಯ ಶಾಕ್. ಶೀಘ್ರ ದರ ಏರಿಕೆ ಅಂತಾರೆ ಅಶೋಕ್. ತೀವ್ರ ವಿರೋಧದ ನಡುವೆ ರಾಜ್ಯದಲ್ಲಿ ಎಸ್ಐಆರ್ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಮುಹೂರ್ತ. ಮೇ 10ರಿಂದಲೇ ಪ್ರಾರಂಭ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.